ಇರಲ್ಲ. ನೀವು ವೀರಪ್ಪನ ಆಗಿದ್ರೆ ಪರವಾಗಿಲ್ಲ, ವೀರಪ್ಪನ ಆಗಿದ್ರೆ ಏನೋ ಪರವಾಗಿಲ್ಲ, ಕೊಡಬೇಕು ಅನ್ನೋ ಆಗ್ರಹ ಮಾಡ್ತೀವಿ. ಮಂತ್ರಿಗಳು ಹೇಳಿದಾರಲ್ಲ ಹೋಗಿ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ. ಅವ್ರು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ನಿಮ್ಗೇನೋ ಅರ್ಥ ಮಾಡ್ಕೊಂಬಿಟ್ಟಿರ. ಆಮೇಲೆ ಏನನ್ನ ಕೋರ್ಟ್ ಅವರು ಅಂತ, ಕೋರ್ಟ್ ಅಲ್ಲ ಇವರು, ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್. AC ಅಸಿಸ್ಟೆಂಟ್ ಕಮಿಷನರು ತನಿಖೆ ಮಾಡೋದು, ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್. ಏನು ತನಿಖೆ ಅವರೇ ಬರ್ತೈತೆ? ಯಾರ್ಯಾರು ಈ ಥರ ಮಾಡಿದಾರೋ ಅದೆಲ್ಲ ಫೇವರಿಗೆ, ಗೌರ್ಮೆಂಟ್ ಫೇವರಿಗೆ ಕೊಡ್ತಾನೆ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ತಪ್ಪು ಯಾರ್ದಾನ ಆಗಿರಲಿ ಅಧ್ಯಕ್ಷರೇ, ಅವ್ರು ಕಾಡುಗಳ್ಳ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರಬೇಕಲ್ಲ. ಮುಂದೆ ಈ ಥರದ ಘಟನೆ ಆಗಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನು ತಿಳ್ತಾರೆ? ಎನ್ಕೌಂಟರ್ ಸರ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೀ ಎನ್ಕೌಂಟರ್ಗಳ ಮೇಲೇನೆ ಸರ್ಕಾರ ನಡೀತೈತೆ. ಹಾಗಾದ್ರೆ ಅದರಿಂದ ಅದಕ್ಕೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, 1 ನಿಮಿಷ. ಏನು ಆಂಟೋನಿ ಸ್ವಾಮಿ ಅಂತಕ್ಕಂಥವ್ರು ಮತ್ತೆ 4 ಜನ ಒಟ್ಟಿಗೆ ಕಾಡಿಗೆ ಹೋದ್ರಲ್ಲ, 14ನೇ ತಾರೀಕು ಹೋಗಿದ್ದಾರೆ ಅವ್ರು ಸಂಜೆ. ಅದರಲ್ಲಿ ಆಂಟೋನಿ ಸ್ವಾಮಿ ಅವರ ಧರ್ಮಪತ್ನಿ ಅಧ್ಯಕ್ಷರೇ, ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ, ಕ್ಲಾರಿಫಿಕೇಶನ್ ಅಂತ ಹೇಳಿ. ನಾವು ಸರ್ಕಾರದಲ್ಲಿರೋರು ಉದಾರವಾಗಿರ್ಬೇಕು, ಒಪ್ಕೊಳ್ತೇವೆ. ಆದ್ರೆ ನಿಯಮಕ್ಕೂ ಏನಾದ್ರೂ ಒಂದು ಗೌರವ ಇರಬೇಕು ಅಧ್ಯಕ್ಷರೇ. ತಮ್ಮ ಪೀಠದ ಪರಮೋಚ್ಚ ಅಧಿಕಾರ ಉಪಯೋಗಿಸೋದಕ್ಕೆ ನಮಗೆ ಗೌರವ ಇದೆ, ಆದ್ರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಚರ್ಚೆ ಇಲ್ಲ. ಶೂಟ್ ಔಟ್ ಪ್ರಕರಣ ಸರ್ಕಾರ ಮಂತ್ರಿಗಳು ಉತ್ತರ ಕೊಟ್ಟು ಬಿಡಿ. ಜುಡಿಷಿಯರಿ ಎನ್ಕ್ವೈರಿನೂ ಮಾಡಲ್ಲ ಅಂದ್ರೆ ಏನು? ಅವ್ರಿಗೆ ಏನ್ ಹೇಳ್ತಾರೆ ಕೇಳ್ರಿ. ನೀವು ಪರಿಹಾರನ ಚೂರಿಗೆ ಗುಂಡಿಕ್ಕದವ್ರು, ನೀವು ಗೊತ್ತಿದೆ. ರೈತರಿಗೆ ನೇರವಾಗಿ ಗುಂಡಿಕ್ಕದವರು, ಬಿತ್ತನೆ ಬೀಜ ಗೊಬ್ಬರ ಕೇಳಿದವ್ರಿಗೆ ಗುಂಡಿಕ್ಕದವ್ರು ನೀವು. ನಮ್ಗೆ ಪಾಠ ಹೇಳಲಿಕ್ಕೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷ, ಗೊಬ್ಬರ ಗುಂಡಿಕ್ಕಿ ನೇರವಾಗಿ ಗುಂಡಿಕ್ಕಿ ಸಾಯಿಸಿದಿರಿ. ನೀತಿ ಬೋಧನೆ ಮಾಡಬೇಡಿ. ಇವರು 4 ಜನ ಕಾಡಿಗೆ ಹೋಗ್ತಾರೆ ಅಧ್ಯಕ್ಷರೇ. 4 ಜನ ಕಾಡಿಗೆ ಹೋದ್ರಲ್ಲಿ ಇವರು 14ನೇ ತಾರೀಕು ಸಂಜೆ ಹೋಗೋದು. ಅವರು ಯಾರು ಆಂಟೋನಿ ಸ್ವಾಮಿ ಹೆಂಡತಿ ಏನಂತ ಕಂಪ್ಲೇಂಟ್ ಕೊಟ್ಟಿಲ್ಲ. ಲೂಧಿಯಾನವ್ರು ಚರ್ಚೆ ಇಲ್ಲ ಅದೇನಾಗಿದೆ, 14ನೇ ತಾರೀಕು ಸಂಜೆ ಹೋದವರು ರಾತ್ರಿ ಆದ್ರೂ ಕೂಡ ಅವ್ರ ಹಸುಗಳು 2 ಹಸುಗಳು ತಪ್ಪಿಸ್ಕೊಂಡಿತ್ತು. ಹಾಗಾಗಿ ನಮ್ಮ ಯಜಮಾನರುಗಳು ಹುಡುಕೊಂಬರಕ್ಕೆ ಹೋಗಿದ್ರು, ಅಲ್ಲಿ ಸಿಗದೇ ಇದ್ದಿದ್ರಿಂದ ರಾತ್ರಿ 2 ಗಂಟೆಗೆ ನಾವು ಅಲ್ಲಿ ಒಂದು ಬಂಡೆ ಮೇಲೆ ಮಲಗಿದ್ವಿ 4 ಜನನು. ಮಾಡಿದಾಗ ಏಕಾಏಕಿ ಬಂದು ಫಾರೆಸ್ಟ್ನವರು ಇದು ಶೂಟ್ ಔಟ್ ಮಾಡಿ 3 ಜನ ಸತ್ರು ಅಂತ. ರಾತ್ರಿ 2 ಗಂಟೆಗೆ ಅವನು ಯಾರು ಮಹಿಮಾದಾಸ್ ಅವರು ಫೋನ್ ಮಾಡಿ ಅವ್ರ ಹೆಂಡತಿಗೆ ತಿಳಿಸ್ತಾರೆ. ಮಹಿಮಾದಾಸ್ ಒಬ್ಬ ಉಳ್ಕೊಂಡು ಓಡ್ ಬರ್ತಾನೆ. ಓಡ್ ಬಂದಾಗ ಹಂಗಂತ ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ತಿಳಿಸಿದಾಗ ಇವರೆಲ್ಲ 5 ಗಂಟೆಗೆ ಹೋಗಿ ನೋಡಿದಾಗ 3 ಜನ ತೀರೋಗಿರ್ತಕ್ಕಂಥದ್ದು ಗೊತ್ತಾಗ್ತದೆ. 4 ಕಿಲೋಮೀಟರ್ ಆಚೆ, ಅವ್ರ ಊರಿಂದ ಆಚೆ. ಅದರಿಂದ ತನಿಖೆಯ ದಿಕ್ಸೂಚಿಯನ್ನ ನಿಗದಿ ಮಾಡುವಂತ ಮಾತುಗಳು ಈ ಸದನದಲ್ಲಿ ನಮ್ಮ ಕಾಮೆಂಟ್ ಶುಡ್ ನಾಟ್ ಪ್ರೆಜುಡಿಸ್ ಎನ್ ಎನ್ಕ್ವೈರಿ ಪ್ರೋಸೆಸ್. ಪ್ಲೀಸ್, ಐ ಅಪೀಲ್ ಟು ಯು ಅಂಡ್ ಟು ದ ಮೆಂಬರ್ಸ್. ಸೂಕ್ತ ತನಿಖೆ ಆಗಬೇಕು, ಜೊತೆಗೆ ಅವ್ರಿಗೆ ಪರಿಹಾರನೂ ಆಗಬೇಕು, ಮಕ್ಕಳಿಗೆ ಒಳ್ಳೆ ಉದ್ಯೋಗನೂ ಸಿಗ್ಬೇಕು ಅಂತ ಒತ್ತಾಯ ಮಾಡಿ. ಸುರೇಶ್ ಬಾಬು ಅವರು ಏನೋ ಅವರು ಫೋನ್ ಮಾಡಿ ಹೇಳ್ತಾರೆ ಕಾಡಲ್ಲಿ ಹಸು ಹೋಗ್ಬಿಟ್ಟಿತ್ತು ಅಂತ. ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ? ಯಾರಾದ್ರು ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ? ಹಸು ಸತ್ತು ಹೋಗ್ಬಿಟ್ರೆ 1 ನಿಮಿಷ ಹೇಳಿ, ಹಸು ಕಳೆದು ಹೋಗ್ಬಿಟ್ರೆ ಕಾಡು ಒಳಗಡೆ 1 ನಿಮಿಷ ಕೂತ್ಕೊಳ್ಳಿ. ಕಾಡು ಒಳಗಡೆ ವ್ಯಕ್ತ ಆಗಿದೆ, ಏನು ಅಡಿಗೆ ಸಾಮಾನು ತಗೊಂಡು ಹೋಗ್ತಾರೆ ಅಡಿಗೆ ಮಾಡೋದಕ್ಕೆ? ಸಭಾಧ್ಯಕ್ಷರೇ, ಈಗ ನೋಡಿ, ಅವ್ರ ಹತ್ರ ಆಗ್ಲೇ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಅವ್ರ ಹತ್ರ ಎಷ್ಟೆಷ್ಟು ಬುಲೆಟ್ಸ್ ಇತ್ತು, ಚಾಕುಗಳಿತ್ತು, ಮಚ್ಚುಗಳಿತ್ತು, ಅವ್ರು ಏನೇನು ಸಾಮಾನು ತಗೊಂಡೋಗಿದ್ದಾರೆ ಅಂತ ಅದರಲ್ಲಿ ಎಲ್ಲ ಇದೆ ನೋಡಿ. ಎನ್ಕ್ವೈರಿ ಆಗಲಿ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗಲಿ. ಸಭಾಧ್ಯಕ್ಷರೇ, ನಮ್ಮ ಅಧಿಕಾರಿಗಳು ಏನು ತಪ್ಪು ಮಾಡಿದರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ. ಆಮೇಲೆ ಅವ್ರು ತಪ್ಪಿತಸ್ಥರು ಅಲ್ಲ ಅಂತ ಹೇಳಿದರೆ ಪರಿಹಾರ ಕೊಡೋದಕ್ಕೆ ಮುಖ್ಯಮಂತ್ರಿ ಮಾತಾಡ್ತೀನಿ. ಅವ್ರು ಬೇಟೆಗಾರರಾಗಿದ್ದರೆ
ಅವ್ರು ಭೇಟಿ ಮಾಡಕ್ಕೆ ಹೋಗಿದ್ರೆ ಏನ್ ಮಾಡ್ಬೇಕು ಸಭಾಧ್ಯಕ್ಷರೇ? ಅಲ್ಲ ಅವ್ರು ಮಂಜುನಾಥ್ JDS ಸಭಾಧ್ಯಕ್ಷರೇ ತನಿಖೆ ಆಗ್ಲಿ ಸಭಾಧ್ಯಕ್ಷರೇ. ಆಯ್ತು. ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ತಗೊಳ್ತೀನಿ. ಅಕಸ್ಮಾತ್ ಬೇಟೆಗಾರರೇ ಅವ್ರ ಬೇಟೆಗೆ ಹೋಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ. ಅಲ್ಲ ನ್ಯಾಯಾಂಗ ತನಿಖೆ ಏನಾಯ್ತು? ನ್ಯಾಯಾಂಗ ತನಿಖೆ ಮಾಡ್ಬೇಕಲ್ಲ ನೀವು. ನಾವು ಜುಡಿಷಿಯಲ್ ನೀವು AC ಗ್ರೇಡ್ ಅಲ್ಲಿ ಮಾಡಿದ್ರೆ ಏನು ಬರ್ತದೆ ಅದರಲ್ಲಿ? ಯಾವಾಗ? ಈಗಲೂ ಅಲ್ಲ ಮಂತ್ರಿಗಳ ನೀವು ಇದ್ದೀರಿ ಸರ್, ನ್ಯಾಯಾಂಗ ತನಿಖೆ ಕೊಡ್ಲಿ. ನ್ಯಾಯಾಂಗ ತನಿಖೆ ಕೊಡಿ, ಸಭಾಧ್ಯಕ್ಷರ ಪರಿಹಾರ ಕೊಡಿ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಆಗ ಸಮಾಧಾನ ಇಲ್ಲೋ ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳನ್ನ ಕರೀಲಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಬಂದಿಂದ ಹೇಳ್ತಾರ ಬರ್ಲಿ ಸಭಾಧ್ಯಕ್ಷರೇ, ಬರ್ಲಿ ಅವರು ಮಂತ್ರಿ ಮುಖ್ಯಮಂತ್ರಿಗಳು. ಸಭಾಧ್ಯಕ್ಷರೇ ಅರ್ಧ ಗಂಟೆ ಮುಂದೆ ಹಾಕಿ, ಆಮೇಲೆ CM ಅವರು ಬಂದು ಉತ್ತರ ಕೊಡ್ಲಿ. ಒಂದು ಅರ್ಧ ಗಂಟೆ 2-3 ದಿವಸದಲ್ಲಿ ತನಿಖಾ ವರದಿ ಬರುತ್ತೆ. ಸೆಷನ್ ಇನ್ನೂ 2 ವಾರ ಇದೆ, ಮಾತಾಡೋದಕ್ಕೆ ಮತ್ತೆ 2-3 ದಿನದಲ್ಲಿ ಹೆಂಗೆ ನ್ಯಾಯಾಂಗ ತನಿಖೆ ಅರ್ಧ ಗಂಟೆ ಮುಂದೆ ಈಗ ಹಾಕಿ. ಕ್ವಶನ್ ಅವರ್ ಮುಂದೆ ಹಾಕಿ. ಆಗ್ಲಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ, ಕ್ವಶನ್ ಅವರ್ ಆಗ್ಲಿ, ಸುಮ್ಮನೆ ಇದರ ಕ್ವಶನ್ ಅವರ್ ಎಲ್ಲ MLAಗಳು ಇರ್ತಾರೆ. ಇದು ಇಲ್ಲಾಂದ್ರೆ ನೋಡಿ, ನೀವು ತಾಳೆ ಒಂದೇ ನಿಮಿಷ. ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಬಂದು ನ್ಯಾಯಾಂಗ ತನಿಖೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೇಳಿ, ಮುಖ್ಯಮಂತ್ರಿ ಹೇಳಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಚರ್ಚೆ ತಗೊಂತೀರಾ? ಈಗ ನಾನೇ ಉತ್ತರ ಕೊಟ್ಟಿದ್ದೀನಲ್ಲ. ನಾಳೆ ಮತ್ತೆ ಚರ್ಚೆ ತಗೊಂತೀರಾ? ಮತ್ತೆ ನಾಳೆ ಚರ್ಚೆಗೆ ತಗೊಂತೀರಾ? ಯಾವುದು ಮತ್ತೆ ಇದು ವಿಚಾರ ನಾಳೆ ಚರ್ಚೆ ತನಿಖೆ ಆಗೋವರೆಗೆ ಚರ್ಚೆ ಆಯ್ತು, ಇದಷ್ಟೇ. ಬರ್ತಾರೆ. ಚರ್ಚೆ ಮಾಡಲಿ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿ ನಿಮ್ ಸಮಾಧಾನ ಇಲ್ಲ ಅಂದ್ರೆ ಬೇರೆ ಯೋಚನೆ ಮಾಡೋಣ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಯಾಕೆ ನಾವು ನಮ್ಮ ಅಧಿಕಾರಿಗಳು ಅವ್ರ ಮೇಲೆ ನಂಬಿಕೆ ಇಲ್ಲ? ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಮಗೆ ನಂಬಿಕೆ ಇಲ್ಲ, ರೈತರಿಗೆ ನಂಬಿಕೆ ಇಲ್ಲ. ಕ್ವಶನ್ ಅವರ್ ಆಗ್ಲಿ. ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಂಬಿಕೆ ಇಲ್ಲ. ಅಧ್ಯಕ್ಷರೇ, ನ್ಯಾಯಾಂಗ ತನಿಖೆ ಕೊಡಿ, ಕ್ಲಾರಿಫಿಕೇಶನ್ ತನಿಖೆ ಕೊಡ್ರಿ. ಚರ್ಚೆ ಮುಕ್ತಾಯ ಮಾಡಬೇಡಿ. ನಾಳೆಗೆ ಇದನ್ನ ಚರ್ಚೆ ತಗೊಳ್ಳಿ. ಇನ್ನೊಂದಿಷ್ಟು ಚರ್ಚೆ ಮಾಡ್ಲಿಕ್ಕಿದೆ. ಮುಖ್ಯಮಂತ್ರಿಗಳು ಬಂದು ತಗೊಳ್ಳಿ, ತೊಂದ್ರೆ ಆದೇಶ ಆದ್ಮೇಲೆ ಮತ್ತೊಂದು ಚರ್ಚೆ ಇರುತ್ತೆ. ಇದನ್ನು ಹೊಸದಾಗಿ ಪರಿಪಾಟಿ ಹಾಕಕ್ಕೆ ಹೋಗ್ಬೇಡಿ. ಅವಕಾಶ ಮಾಡಿ ಕೊಟ್ಟಿದ್ದೀರಾ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಿ ಬರಲಿ, ಚರ್ಚೆ ಮಾಡೋಣ. ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯಾವ್ದು ಕೇಳಲಿಲ್ಲ. 1 ಕೋಟಿಗೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆನೂ ಕೊಡ್ಲಿಲ್ಲ. ರಾಜೀನಾಮೆ ಕೊಡ್ಬೇಕಾ? ತನಿಖೆ ಈಗ ಆತ್ಮಪೂರ್ತಿಯಾಗಿ ಅವ್ರು ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಕೊಟ್ಬಿಡಿ. ಅವ್ರು ಹೇಳಲ್ಲ. ಅವರು ಸಭಾಧ್ಯಕ್ಷರೇ, ಅವರು ಆತ್ಮಪೂರ್ತಿಯಾಗಿ ಹೇಳಿದ್ದೀನಿ, ಕೊಟ್ಬಿಡಿ. ಅವರು ತಪ್ಪಿತಸ್ಥರಲ್ಲ, ನಮ್ಮವ್ರು ಬೇಕಂತ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡುವುದು. ಅವರ ಬೇಟೆಗಾರರೇ ಆಗಿದ್ರೆ ಅದು ಬೇರೆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಆಯ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.